ಲಿಂಗ ಪೂಜೆ ಮಾಡಲಿಲ್ಲಲ್ಲೋ ಮಂಗ. ಲಿಂಗವನ್ನ ಈ ಜಗತ್ತಿನೊಳಗ ಪೂಜೆ ಮಾಡಿ ಜಗತ್ತಿಗೆ ದೊಡ್ಡವರಾಗಿರ್ತಕ್ಕಂಥದ್ದು. ಲಿಂಗದೊಳಗ ದೇವರನ್ನ ಕಂಡವರದಾರ, ಲಿಂಗದೊಳಗ ಹಂಪಿ ಜಾತ್ರೆ ತೋರಿಸಿದವರದಾರ. ಅಷ್ಟೇ ಯಾಕ, ಅಥಣಿಯ ಮುರುಗೇಂದ್ರ ಶಿವಯೋಗಿಗಳು ಲೋಕಪೂಜ್ಯರು. ಅಥಣಿಯ ಶಿವಯೋಗಿಗಳು ಲಿಂಗ ಪೂಜೆ ಮಾಡಿಕೊಳ್ಳಕ್ಕತ್ರ ಲಿಂಗ ಹೇಳ್ತಿತ್ತಂತ. ಹೌದು 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 ಅಂತಿತ್ತಂತ. ಅವ್ರ ಲಿಂಗ ಪೂಜೆಯನ್ನ ನೋಡಿ ಲಿಂಗದೇವನೇ ಹೌದು 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 ಅಂತಿದ್ದ. ಲಿಂಗ ಅಂಗದೊಳಗಾಗಬೇಕು, ಲಿಂಗ ಅಂಗದ ಮೇಲಿರಬೇಕು. ಲಿಂಗವನ್ನ ಪೂಜೆ ಮಾಡಿದ್ರ ಲಿಂಗವೇ ಆಗಿರ್ತಕ್ಕಂಥ ಇತಿಹಾಸಗಳು ಈ ಭೂಮಿ ಮೇಲದಾವ. ಕಲ್ಯಾಣದ ಶರಣರೊಳಗ ನೂಲಿಯ ಚಂದಯ್ಯನವರು ತ್ರಿಪುರಾಂತಕ ಕೆರೆಯೊಳಗ ನಾರನ್ನ ನೆನೆಸಿಕೊಳ್ಳುವಂತ ಸಂದರ್ಭದೊಳಗ ಅಕಸ್ಮಾತ್ ಆಗಿ ಜಾರಿ ಎದಿಮ್ಯಾಗಿನ ಕೊಳ್ಳಾಗಿನ ಇಷ್ಟಲಿಂಗ ಜಾರಿ ಕೆರೆಯೊಳಗ ಬಿದ್ದು ಬಿಡ್ತು. ಒಂದು ಕ್ಷಣ ದಿಗ್ಭ್ರಮೆಗೊಳಗಾಗಿ ಬಿಟ್ರು. ಏನ್ ತಪ್ಪಾಯ್ತು ನನ್ನಿಂದ? ಏನ್ ತಪ್ಪಾಯ್ತು? ಲಿಂಗದೇವ ಯಾಕೆ ನನ್ನನ್ನ ಬಿಟ್ಟು ಹೋದ? ಏನು ತಪ್ಪಾಗ್ಯದ ನನ್ನಿಂದ? ಲಿಂಗದೇವ ಹೋಗ್ಯಾನ ಅಂದ ಬಳಿಕ ಜೀವನನ ಇಲ್ಲ, ಲಿಂಗ ಇಲ್ಲ ಅಂದ್ರೆ ಜೀವನನ ಇಲ್ಲ. ಏನ್ ಮಾಡೋದಪ್ಪ? ಏನಾಯ್ತು ಇವತ್ತ? ಎಂತದ್ದು ನನಗ್ ಬಂತಪ್ಪ ಅಂತ ತಿಳ್ಕೊಂಡು ಒಂದು ಕ್ಷಣ ದಿಗ್ಭ್ರಮೆಗೊಳಗಾಗಿ ಬಿಟ್ರು. ಆಶ್ಚರ್ಯ ಹೇಳ್ತೀನಿ ನಿಮಗ, ಕಲ್ಯಾಣದ ಶರಣರ ಎಂತ ದೃಢ ನಿಲುವು ಅಂತ ಕೇಳಿದ್ರ ಅವ್ರು ಬರೀತಾರ, ಕಾಯಕದಲ್ಲಿ ನಿರತನಾದರೆ ಗುರುವನ್ನ ಮರಿಬೇಕು, ಲಿಂಗವನ್ನ ಮರಿಬೇಕು, ಜಂಗಮ ಬಂದ್ರು ಹಂಗ ಹರಿಬೇಕು ಅಂತ ತಿಳ್ಕೊಂಡು. ನನ್ನಿಂದ ಅಂತೂ ತಪ್ಪಾಗಿಲ್ಲ, ಯಾಕೋ ಬಿದ್ದಾನ ಬ್ಯಾಡ ಅಂತ ತಿಳ್ಕೊಂಡು ಆಯ್ತು ಬಿಡು ಅಂತ ತಿಳ್ಕೊಂಡು ಆ ನಾರನ್ನ ನೆನೆಸಿಕೊಂಡು ಅದನ್ನ ಪೆಂಟಿ ಮಾಡಿ ಅದನ್ನ ಸುಳ್ಳಿ ಮಾಡಿ ಅದಕ್ಕೆ ಹಗ್ಗ ಕಟ್ಕೊಂಡು ತಲೆ ಮೇಲೆ ಇಟ್ಕೊಂಡು ನೂಲಿಯ ಚಂದಯ್ಯನವರು ಹೊರಟ್ರ ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಳ್ರಿ ನೀವು. ಆ ಕೆರೆಯೊಳಗೆ ಬಿದ್ದಿರ್ತಕ್ಕಂಥ ಲಿಂಗದೇವ ಆಗಿ ರೂಪವನ್ನ ತಾಳಿ ಏ ಚಂದಯ್ಯ ನಿಲ್ಲು ಅಂತಾನಂತ. ನೋಡ್ರಿ ನೀವು, ಏ ಚಂದಯ್ಯ ನಿಲ್ಲು, ಹೋಗಬೇಡ ನಿಲ್ಲೋಪ್ಪ, ನನ್ನಂತವ್ರು 100 ಮಂದಿ ದೇವ್ರು ಸಿಗ್ತಾರ ನಿನಗ, ನಿನ್ನಂತ ಶಿಷ್ಯ ನನಗೆ ಸಿಗಂಗಿಲ್ಲ, ನನ್ನ ಬಿಟ್ಟ ಹೊಂಟಿಯಲ್ಲೋ ಮರೆಯ, ನನ್ನ ಕರ್ಕೋರು ಅಂತ ತಿಳ್ಕೊಂಡು ಲಿಂಗದೇವ ಬೆನ್ನ ಹತ್ತುತ್ತಾನಂದ್ರ ಈ ಜಗತ್ತಿನ ಶರಣರ ಶಕ್ತಿ ಎಂತದ್ದು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ನೂಲಿಯ ಚಂದಯ್ಯನವ್ರು ಹೇಳ್ತಾರ, ಅಲ್ಲೋ ಲಿಂಗದೇವ ಬಿದ್ದಿ ಹಂಗೋ ನೀನು, ನನ್ನಿಂದ ಏನು ಅನ್ಯಾಯ ಮಾಡಿನಪ್ಪ ನಿನಗ? ಏನು ತಪ್ಪಾಗ್ಯದಪ್ಪ ನನ್ನಿಂದ? ಯಾಕೆ ಬಿದ್ಯಪ್ಪ ನೀನು? ಬರೋದು ನಿನ್ನಿಚ್ಚಾದ್ರೆ ಹೋಗೋದು ನಿನ್ನಿಚ್ಛ ಏನು? ನಿನ್ನ ಕರ್ಕೊಳಂಗಿಲ್ಲ ನಾನು. ಲಿಂಗದೇವರು ನೋಡ್ರಿ ನೀವು, ಮನುಷ್ಯರು ದೇವರ ಬೆನ್ನ ಹತ್ತಿ ಹೋದ್ರ ದೇವರೇ ಶರಣರ ಬೆನ್ನ ಹತ್ತಿ ಬರ್ತಾನ ಅನ್ನೋದಕ್ಕೆ 12ನೇ ಶತಮಾನದ ಶರಣರೇ ಸಾಕ್ಷಿ ನಮಗ. ನೂಲಿಯ ಚಂದಯ್ಯನವರಿಂದ ಲಿಂಗದೇವ ಬೆನ್ನ ಹತ್ತತಾನ. ಏ ಕೈ ಮುಗಿತೀನೋ ಚಂದಯ್ಯ, ನನ್ನಂತ 100 ಮಂದಿ ದೇವರು ಸಿಗ್ತಾರ, ನಿನ್ನಂತ ಶಿಷ್ಯ ನನಗೆ ಸಿಗಂಗಿಲ್ಲೋ ಚಂದಯ್ಯ, ಕೈ ಮುಗಿತೀನೋಪ್ಪ, ನನ್ನ ಕರ್ಕೋರಪ್ಪ ಅಂತ ಲಿಂಗದೇವನೇ ಬೆನ್ನ ಹತ್ತಿದ. ನೋಡ್ರಿ ನೀವು, ಯಾರು ಬೆನ್ನ ಹತ್ತಿದ್ರು? ಲಿಂಗದೇವರೇ ಬೆನ್ನ ಹತ್ತಿದ್ರು. ನೂಲಿಯ ಚಂದಯ್ಯ ಒಟ್ಟು ಒಪ್ಪಲಿಲ್ಲ, ನಾವಲ್ಯ, ಯಾವಾಗ ನೀ ಬಿದ್ದಿ ಅಂದ್ರೆ ನನ್ನ ಕರ್ಕೊಳ್ಳೋದ ಬೇಡ. ಅಲ್ಲೇ ತ್ರಿಪುರಾಂತಕ ಕೆರೆಯೊಳಗ ಮಡಿವಾಳ ಮಾಚಿ ತಂದೆ ವೀರಗಣಾಚಾರಿ, ಆ ತಂದೆ ಹುಟ್ಟಿದಂತ ಊರಿನವರ ಪರಮ ಪೂಜ್ಯರಿಗೊಮ್ಮೆ ಜೋರಾದ ಅಭಿಮಾನದ ಚಪ್ಪಾಳೆಗಳು. ಆ ಪರಮ ಪೂಜ್ಯರ ಊರ ಹೆಸರು ದೇವರ ಹಿಪ್ಪರಿಗೆ. ನೋಡ್ರಿ ನೀವು ಎಂತದು, ದೇವರ ಹಿಪ್ಪರಿಗೆ. ಮಡಿವಾಳ ಮಾಚಿ ತಂದೆ ಬಟ್ಟೆಯನ್ನ ಮಡಿ ಮಾಡ್ತಿದ್ರು. ಮಡಿವಾಳ ಮಾಚಿ ದೇವರ ಬಳಿ ನ್ಯಾಯ ಹೋಯ್ತಿದ್ರು. ದೇವ್ರ ನ್ಯಾಯ ಕೂಡಿಸಿದ. ಮಡಿವಾಳ ಮಾಚಿ ದೇವ್ರಿಗೆ ಹೇಳ್ತಾರ, ನೋಡ್ರಿ ತಂದೆ, ಮಡಿವಾಳ ಮಾಚಿ ತಂದೆ ನೂಲಿ ಚಂದಯ್ಯನವ್ರಿಗೆ ಹೇಳ್ರಿ, ನಾ ತಪ್ಪಿ ಬಿದ್ದೀನಿ, ಕರ್ಕೋ ಅಂದ್ರೆ ಕರ್ಕೊಳ್ಳಲಾಗ್ಯ ನನ್ನ, ಹೇಳ್ರಿ ಇದನ್ನ ಶುದ್ಧ ಮಾಡ್ರಿ, ನ್ಯಾಯ ಶುದ್ಧ ಮಾಡ್ರಿ. ಮಡಿವಾಳ ಮಾಚಿ ತಂದೆ ಬಳಿ ನ್ಯಾಯ ಹೋಯ್ತು. ಮಡಿವಾಳ ಮಾಚಿ ದೇವರು